ಶ್ರೀಗುರುಭ್ಯೋ ನಮಃ. ಆಪದಾಮುಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಹೊಂದಿಕೊಂಡಿಹ ಸರ್ವರುಳು ಸಂಬಂಧವಾಗದೆ ಸಕಲ ಕರ್ಮವರಂದದಲ್ಲಿ ತಾ ಮಾಡಿ ಮಾಡಿಸಿ ತತ್ಫಲಗಳುಣದೆ ಕುಂದದಣು ಮಹತ್ತನಿಪ ಘಟ ಮಂದಿರದಿ ಸರ್ವತ್ರ ತುಂಬಿಹ ಬಾಂದಳದ ತೆರನಂತೆ ಇರುತಿಪ್ಪನು ರಮಾರಮಣ. ಹೊಂದಿಕೊಂಡಿಹ ಸರ್ವರೊಳು ಸಂಬಂಧವಾಗದೆ ಸಕಲ ಕರ್ಮವ ಅವರಂದದಲ್ಲಿ ತಾ ಮಾಡಿಸಿ ತತ್ಫಲಗಳ ಉಣದೆ ಕುಂದದೆ ಅಣುಮಹತ್ತೆನಿಪ ಘಟ ಮಂದಿರದಿ ಸರ್ವತ್ರ ತುಂಬಿಹ ಬಾಂದಳದ ತೆರನಂತೆ ಇರುತಿಪ್ಪನು ರಮಾರಮಣ. ಪರಮಾತ್ಮ ಯಾವ ರೀತಿಯಾಗಿ ವ್ಯಾಪ್ತನಾಗಿದ್ದಾನೆ ಅನ್ನೋದನ್ನ ಇನ್ನೂ ಒಂದು ದೃಷ್ಟಾಂತವನ್ನ ಕೊಟ್ಟು ದಾಸರು ಸಮರ್ಥನೆಯನ್ನ ಮಾಡ್ತಾ ಇದ್ದಾರೆ. ಯಥಾಕಾಶ ಸ್ಥಿತೋ ನಿತ್ಯಂ ವಾಯು ಸರ್ವತ್ರ ಗೋ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮತ್ಸ್ಥಾನಿ ತ್ಯುಪಧಾರಯ ಅಂತ ಕೃಷ್ಣ ಗೀತೆಯಲ್ಲಿ ಸಂದೇಶವನ್ನ ಏನು ಕೊಟ್ಟ ಅದನ್ನೇ ಇಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದಾರೆ. ಹೊಂದಿಕೊಂಡಿಹ ರಮಾರಮಣ ಅಂತ ಕೊನೆಗಿದೆ, ಅಲ್ಲಿಂದ ಅನ್ವಯ ಪದ್ಯ. ರಮಾರಮಣ ಅಂತಂದ್ರೆ ಲಕ್ಷ್ಮೀಪತಿಯಾಗಿರ್ತಕ್ಕಂತಹ ಪರಮಾತ್ಮ ಏನಿದ್ದಾನೆ ಅವನು ಸರ್ವರೊಳು ಹೊಂದಿಕೊಂಡಿಹ, ಎಲ್ಲಾ ಪ್ರಾಣಿಗಳಲ್ಲಿಯೂ ಕೂಡ ಸಕಲ ಜೀವರಾಶಿಗಳಲ್ಲಿ ಪರಮಾತ್ಮ ಹೊಂದಿಕೊಂಡಿದಾನಂತೆ. ಹೊಂದಿಕೊಂಡಿಹ ಅಂತಂದ್ರೆ ಬಿಂಬರೂಪಿಯಾಗಿ ಪರಮಾತ್ಮ ಆ ಜೀವರಾಶಿಗಳಲ್ಲಿ ಅಂತರ್ಯಾಮಿತ್ವೇನ ತಾನು ನೆಲೆಸಿದ್ದಾನೆ ಅಂತ. ಹೊಂದಿಕೊಂಡಿಹ ಸರ್ವರೊಳು ಹೇಗೆ ಸಂಬಂಧವಾಗದೆ ಅಂತಾರೆ. ಪರಮಾತ್ಮ ಎಲ್ಲಾ ಜೀವರಾಶಿಗಳಲ್ಲಿ ವ್ಯಾಪ್ತನಾಗಿದ್ರೂ ಕೂಡ ಅದರ ಸಂಬಂಧ ಅವನಿಗೆ ಇರೋದಿಲ್ಲ. ಅಂದ್ರೆ ನಿರ್ಲಿಪ್ತನಾಗಿರ್ತಾನೆ ಪರಮಾತ್ಮ. ಅವನು ವ್ಯಾಪ್ತನಾಗಿದ್ರೂ ಕೂಡ ಆ ಜೀವರಾಶಿಗಳು ಏನೇನು ಕರ್ಮಗಳನ್ನ ಮಾಡ್ತಾರೆ, ಆ ಕರ್ಮದಿಂದ ಏನು ಫಲ ಬರುತ್ತೆ, ಆ ಫಲದ ಯಾವುದೇ ಸಂಬಂಧ ಇಲ್ಲದೆ ಪರಮಾತ್ಮ ವ್ಯಾಪ್ತನಾಗಿದ್ದಾನೆ. ಹೊಂದಿಕೊಂಡಿಹ ಸರ್ವರೊಳು ಸಂಬಂಧವಾಗದೆ ಸಕಲ ಕರ್ಮವ, ಅದು ಪುಣ್ಯಕರ್ಮ ಆಗಿರಬಹುದು ಅಥವಾ ಪಾಪಕರ್ಮವೇ ಆಗಿರಬಹುದು, ಸಕಲ ಕರ್ಮವ ಅವರಂದದಲ್ಲಿ ಅಂತಂದ್ರೆ ಆ ಜೀವರ ಸ್ವರೂಪ ಯೋಗ್ಯತೆ ಹೇಗಿದೆಯೋ ಆ ರೀತಿಯಲ್ಲಿ, ಆ ಸ್ವರೂಪ ಯೋಗ್ಯತೆಗೆ ಅನುಗುಣವಾಗಿ ಅವರಂದದಲ್ಲಿ ತಾ ಮಾಡಿ, ಮೊದಲು ತಾನು ಮಾಡ್ತಾನಂತೆ. ಯಾವುದೇ ಕರ್ಮ ಆಗಬೇಕಾಗಿದ್ರು ಕೂಡ ಪರಮಾತ್ಮ ಮೊದಲು ಬಿಂಬರೂಪಿಯಾಗಿ ತನ್ನ ಕ್ರಿಯೆಯನ್ನ ಅಭಿವ್ಯಕ್ತಗೊಳಿಸ್ತಾನೆ. ತಾ ಮಾಡಿ ತಾನು ಸ್ವಯಂ ಬಿಂಬರೂಪಿಯಾಗಿ ಆ ಕರ್ಮವನ್ನ ಮಾಡಿ ತಾ ಮಾಡಿಸಿ ದೇವತೆಗಳ ದ್ವಾರ ಅದನ್ನ ಮಾಡಿಸ್ತಾನೆ. ಜೀವರಾಶಿಗಳ ಕೈಯಲ್ಲಿ ತಾನು ಅದನ್ನ ಮಾಡಿಸ್ತಾನೆ. ಅಂದ್ರೆ ಎಲ್ಲವೂ ಏಕಕಾಲದಲ್ಲಿ ನಡೆಯುತ್ತೆ. ಏಕಕಾಲಾವಚ್ಛೇದೇನ ಆಗುವಂತಹ ಕ್ರಿಯೆಗಳಿದೆಲ್ಲವೂ ಕೂಡ. ಅಂದ್ರೆ ಜೀವನೇ ಮಾಡ್ತಾ ಇದ್ದಾನೆ, ಈಗ ಉಪನ್ಯಾಸ ಮಾಡ್ತಾ ಇದ್ದೀನಿ ಅಥವಾ ಬೇರೆ ಇನ್ನೇನೋ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೇವೆ ಅಂತಂತ ಅಂದ್ರೆ ಈ ಎಲ್ಲಾ ಕೆಲಸಗಳು ಕೂಡ ಜೀವರಾಶಿಗಳ ಕೈಯಲ್ಲಿ ನಡೀತಾ ಇದೆ ಅಂತಂತ ಅಂದ್ರೆ ಅದರ ಒಳಗಡೆ ದೇವತೆಗಳು ನಿಂತು ಮಾಡ್ತಾ ಇದ್ದಾರೆ. ಆ ಕಾಲದಲ್ಲಿ ಒಳಗಡೆ ಪರಮಾತ್ಮನೇ ನಿಂತು ಮಾಡ್ತಾ ಇದ್ದಾನೆ ಅಂತ ಅರ್ಥ. ತಾ ಮಾಡಿಸಿ ಬಿಂಬರೂಪಿಯಾಗಿ ತಾನು ಮಾಡಿ ಆ ಕರ್ಮಗಳನ್ನ ಪ್ರತಿಬಿಂಬರಾಗಿರ್ತಕ್ಕಂತಹ ಜೀವರಾಶಿಗಳಿಂದ
ಆ ಕರ್ಮಗಳನ್ನ ಮಾಡಿಸಿ, ಕರ್ಮದಿಂದ ಸುಮ್ಮನೆ ಕರ್ಮವನ್ನ ಮಾಡೋದಲ್ಲ, ಆ ಕರ್ಮದಿಂದ ನಮಗೆ ಫಲ ಉಂಟು. ಅದು ಸುಕೃತ ರೂಪವಾಗಿರಬಹುದು, ಅಥವಾ ದುಷ್ಕೃತ ರೂಪವಾಗಿರಬಹುದು, ಅಥವಾ ಮಿಶ್ರ ಫಲ ಆಗಿರಬಹುದು. ಸುಕೃತ ಅಂದ್ರೆ ಪುಣ್ಯ, ದುಷ್ಕೃತ ಅಂತಂದ್ರೆ ಪಾಪ, ಅಥವಾ ಪುಣ್ಯ ಪಾಪಗಳ ಮಿಶ್ರಣ ಯಾವುದೇ ಆಗಿರಬಹುದು. ಆ ಫಲಗಳನ್ನ ತಾನು ಉಣದೆ, ತತ್ಫಲಗಳುಣದೆ, ಆ ಕರ್ಮದಿಂದ ಜನ್ಯವಾಗಿರ್ತಕ್ಕಂತಹ ಪುಣ್ಯ ಪಾಪ ರೂಪಾಖ್ಯವಾಗಿರ್ತಕ್ಕಂತಹ ಫಲವನ್ನ ತಾನು ಉಣದೆ, ತಾನು ಅದನ್ನ ಭೋಗ ಮಾಡೋದಿಲ್ಲ ಎಂದೆಂದಿಗೂ ಕೂಡ. ಪರಮಾತ್ಮ ಅದನ್ನ ಭೋಗ ಮಾಡೋದಿಲ್ಲ. ಹಾಗಾದ್ರೆ ಏನನ್ನು ಭೋಗ ಮಾಡ್ತಾನೆ? ಆ ತನ್ನ ಸ್ವಾಖ್ಯ ರಸ ಅಂತ ಏನಿದೆ, ಆ ಸ್ವಾಖ್ಯ ರಸವನ್ನ ಅಂದ್ರೆ ತನ್ನ ಜ್ಞಾನಾನಂದಾತ್ಮಕವಾಗಿರ್ತಕ್ಕಂತಹ ಒಂದು ಭಾಗವನ್ನ, ಅದೇ ಸ್ವಾಖ್ಯ ರಸ ಅಂತಂತ ಅಂದ್ರೆ ಅದನ್ನ ಮಾತ್ರ ತಾನು ಸ್ವೀಕಾರ ಮಾಡ್ತಾನೆ. ಆದ್ರೆ ಆ ಕರ್ಮಜನ್ಯವಾಗಿರ್ತಕ್ಕಂತಹ ಫಲ ಏನಿದೆ, ಪ್ರಾಕೃತವಾದಂತಹ ಕರ್ಮಗಳಿಂದ ಜನ್ಯವಾದ ಫಲ ಏನಿದೆ, ಅದನ್ನ ಜೀವರಾಶಿಗಳಿಗೆ ಉಣಿಸ್ತಾನೆ. ತಾನು ಅದನ್ನು ಉಣೋದಿಲ್ಲ. ತಾನುಣದೆ, ತತ್ಫಲಗಳುಣದೆ, ಕುಂದದೆ. ಕುಂದದೆ ಅಂತಂದ್ರೆ ಸ್ವರ್ಗೋದಿಲ್ವಂತವನು, ಸ್ವರ್ಗ ಹೋಗೋದಿಲ್ಲ ಎಂದೆಂದಿಗೂ ಕೂಡ. ಕುಂದದೆ ಅಂದ್ರೆ ಏಕಪ್ರಕಾರವಾಗಿ ತಾನಿರ್ತಾನೆ. ತನಗೆ ಯಾವುದೇ ರೀತಿಯಾದಂತಹ ನ್ಯೂನಾಧಿಕ್ಯಗಳು ಅಂದ್ರೆ ಕುಗ್ಗೋದು, ಹಿಗ್ಗೋದು, ಇದೆಲ್ಲ ಯಾವುದೂ ಇಲ್ಲ ಪರಮಾತ್ಮನಲ್ಲಿ. ಇದೆಲ್ಲ ನಮಗೇನೆ, ನಮ್ಮ ಧರ್ಮಗಳೇ ಇದೆಲ್ಲ. ಕುಗ್ಗೋದು, ಹಿಗ್ಗೋದು, ದುಃಖ ಬಂದಾಗ ಕುಗ್ತೇವೆ, ಸುಖ ಬಂದಾಗ ಹಿಗ್ಗುತ್ತೇವೆ, ಇದೆಲ್ಲ ಜೀವನ ಧರ್ಮ. ಆದ್ರೆ ಪರಮಾತ್ಮ ಮಾತ್ರ ಶಶ್ವದೇಕ ಪ್ರಕಾರ ಅಂತ ಅವನ ಹೆಸರು. ಅಂದ್ರೆ ಒಂದೇ ರೀತಿಯಾಗಿ ಪರಮಾತ್ಮ ಇರ್ತಾನೆ, ಏಕಪ್ರಕಾರವಾಗಿ ಪರಮಾತ್ಮ ಇರ್ತಾನೆ. ಅದಕ್ಕೆ ಕುಂದದೆ. ಕುಂದದೆ ಅಣುಮಹತ್ತೆನಿಪ. ಅಣುವಿಗೆ ಅಣುವಾಗಿರ್ತಾನೆ, ಮಹತ್ತಿಗೆ ಮಹತ್ತಾಗಿರ್ತಾನೆ. ಅಣು ಅಂತಂದ್ರೆ ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂತಹ ಈ ಜೀವರಾಶಿಗಳ ಸ್ವರೂಪ ದೇಹದಲ್ಲೂ ವ್ಯಾಪ್ತನಾಗಿದ್ದಾನೆ. ಮಹತ್ತಾಗಿರ್ತಕ್ಕಂತಹ ಅಂದ್ರೆ ಅತ್ಯಂತ ದೊಡ್ಡದಾಗಿರ್ತಕ್ಕಂತಹ ಈ ಸ್ಥೂಲ ದೇಹದಲ್ಲೂ ಕೂಡ ಪರಮಾತ್ಮ ತಾನು ವ್ಯಾಪ್ತನಾಗಿದ್ದಾನೆ. ಅಣು ಮಹತ್ತೆನಿಪ. ಅಣುರೂಪದಿಂದಲೂ ಇರ್ತಾನೆ, ಮಹದ್ರೂಪದಿಂದಲೂ ಕೂಡ ಪರಮಾತ್ಮ ವ್ಯಾಪ್ತನಾಗಿರ್ತಾನೆ. ಅಣು ಮಹತ್ತೆನಿಪ. ಘಟ ಮಂದಿರದಿ ಸರ್ವತ್ರ ತುಂಬಿಹ ಬಾಂದಳದ ತೆರನಂತೆ. ಇಲ್ಲಿ ದೃಷ್ಟಾಂತವನ್ನ ಕೊಡ್ತಾರೆ. ಪರಮಾತ್ಮ ಹೇಗೆ ವ್ಯಾಪ್ತನಾಗಿದ್ದಾನೆ ಅಂತಂದ್ರೆ ಘಟ ಮಂದಿರ. ಘಟ ಮಂದಿರ ಅಂತ ಪ್ರತ್ಯೇಕವಾಗಿ ಬಿಡಿಸಬಹುದು. ಘಟ ಬೇರೆ, ಮಂದಿರ ಬೇರೆ ಅಂತ. ಅದರಲ್ಲಿ ಘಟದಲ್ಲಿರ್ತಕ್ಕಂಥದ್ದು ಬಾಂದಳ. ಬಾಂದಳ ಅಂತಂದ್ರೆ ಆಕಾಶ ಅಂತ ಅರ್ಥ. ಘಟದಲ್ಲಿರ್ತಕ್ಕಂತಹ ಆಕಾಶ ಅದು ಬೇರೆ, ಮಂದಿರದಲ್ಲಿರ್ತಕ್ಕಂತಹ ಆಕಾಶ ಅದು ಬೇರೆ, ಸ್ವಲ್ಪ ದೊಡ್ಡದು. ಘಟದಲ್ಲಿರ್ತಕ್ಕಂತಹ ಆಕಾಶ ಅದು ಅಣು, ಮಂದಿರದಲ್ಲಿರ್ತಕ್ಕಂತಹ ಆಕಾಶ ಸ್ಪೇಸ್ ಏನಿದೆ ಅದು ಮಹತ್. ಅದಕ್ಕೆ ದೃಷ್ಟಾಂತ ಘಟ ಮಂದಿರದಿ ಅಂತ ಎರಡನ್ನ ಕೊಟ್ರು. ಅಣು ಮಹತ್ತೆನಿಪ ಅನ್ನೋದಕ್ಕೆ ಇದೆರಡು ದೃಷ್ಟಾಂತವನ್ನ ಇಟ್ಕೊಳ್ಬಹುದು. ಆ ಘಟ ಮಂದಿರದಿ ಅಥವಾ ಘಟ ಮಂದಿರ ಅನ್ನೋದು ಒಂದೇ ಶಬ್ದ. ಘಟ ಮಂದಿರ ಅಂತ ಅನ್ನೋದು ಒಂದೇ ಶಬ್ದ ಇಟ್ಟುಕೊಂಡಾಗ ಆ ಘಟದಲ್ಲಿರ್ತಕ್ಕಂತಹ ಘಟವೆಂಬ ಮಂದಿರದಲ್ಲಿ, ಘಟ ಅಂತಂದ್ರೆ ಯಾವುದು? ನಿಜವಾಗ್ಲೂ ಈ ಸ್ಥೂಲ ದೇಹವೇ ಘಟ ಸದೃಶವಾಗಿದೆ. ಈ ಸ್ಥೂಲ ದೇಹವೆಂಬಂತಹ ಮಂದಿರದ ಒಳಗಡೆ ತಾನು ವ್ಯಾಪ್ತನಾಗಿದ್ದಾನೆ. ಈ ಘಟದ ಒಳಗಡೆ ಸ್ಪೇಸ್ ಹೇಗಿರತ್ತೋ ಅವಾಗೆಲ್ಲ ಘಟ ಪಟ ಇದನ್ನೇ ದೃಷ್ಟಾಂತವನ್ನಾಗಿ ಕೊಡ್ತಾ ಇದ್ರು. ಅವತ್ತಿನ ಕಾಲಕ್ಕೆ ಬೇರೆ ಪದಾರ್ಥಗಳು ಸುತ್ತಮುತ್ತಲು ನಮಗೆ ಇವತ್ತಿನಷ್ಟು ಪದಾರ್ಥಗಳು ಯಾವುದು ಕಾಣಿಸ್ತಾ ಇರಲಿಲ್ಲ. ಆದ್ರಿಂದ ಅದನ್ನೇ ದೃಷ್ಟಾಂತವನ್ನಾಗಿ ಎಲ್ಲಾ ಶಾಸ್ತ್ರಕಾರರು ಕೂಡ ಬಹಳಷ್ಟು ಹಿಂದಿನ ಕಾಲದಿಂದ ಒಂದು ಘಟ ಇಲ್ಲ ಇನ್ನೊಂದು ಪಟ, ಅದನ್ನ ದೃಷ್ಟಾಂತವನ್ನಾಗಿ ಕೊಡ್ತಾರೆ. ಇವತ್ತಿನ ಕಾಲದಲ್ಲಿ ಹೇಳಬೇಕಾದ್ರೆ ಬೇಕಾದಷ್ಟು ಲೋಟ, ಪಾತ್ರೆ ಎಲ್ಲ ಬೇಕಾದಷ್ಟಿದೆ. ಆ ಲೋಟ ಪಾತ್ರೆಗಳಲ್ಲಿರ್ತಕ್ಕಂತಹದ್ದು ಒಂದು ಸ್ಪೇಸ್ ಅಂತ ಇರುತ್ತೆ. ಆ ಸ್ಪೇಸ್ ಹೇಗೆ ಎಲ್ಲ ಕಡೆ ವ್ಯಾಪ್ತವಾಗಿದೆಯೋ,
ಇವತ್ತು ಅವಕಾಶ, ಆಕಾಶ ಅಂದ್ರೇನು? ಆಕಾಶ ಅಂತಂದ್ರೆ ಅವಕಾಶ ಅಂತಾನೆ ಅರ್ಥ. ಬಾಂದಳ ಅಂತಂದ್ರೆ ಆಕಾಶ, ಬಾಂದಳದ ತೆರನಂತೆ ಅಂದ್ರೆ ಆಕಾಶದಂತೆ ವ್ಯಾಪ್ತ, ಅಂದ್ರೆ ಆಕಾಶ ಎಲ್ಲಾವುದಕ್ಕೂ ಅವಕಾಶಪ್ರದ, ಎಲ್ಲಾವುದಕ್ಕೂ ಅವಕಾಶ ಮಾಡಿಕೊಡುತ್ತೆ. ಇವತ್ತಿಲ್ಲಿ ಕೂತಿದೀವಿ ಅಂತಂದ್ರೆ ಅವಕಾಶ ಇರೋದ್ರಿಂದ ನಾವು ಕೂತಿದೀವಿ ಅಂತ ಅರ್ಥ. ಆದ್ರಿಂದ ಅವಕಾಶಪ್ರದ ಆಕಾಶ ಎಲ್ಲಾವುದಕ್ಕೂ ಅವಕಾಶವನ್ನ ಕೊಡುತ್ತೆ. ಆಕಾಶ ತಾನು ಎಲ್ಲಾವುದಕ್ಕೂ ಆಶ್ರಯ ಆಗಿರುತ್ತೆ. ಆದರೆ ಆಕಾಶಕ್ಕೆ ಮಾತ್ರ ಯಾವುದರ ಲೇಪವೂ ಇರೋದಿಲ್ಲ. ಆಕಾಶಕ್ಕೆ ಮಾತ್ರ ಯಾವುದರ ಲೇಪವೂ ಇರೋದಿಲ್ಲ. ಅದಕ್ಕೆ ಯಥಾ ಆಕಾಶ ಸ್ಥಿತೋ ನಿತ್ಯ ವಾಯು ಸರ್ವತ್ರ ಗೋ ಮಹಾನ್. ಆಕಾಶವನ್ನ ಆಶ್ರಯಿಸಿಕೊಂಡು ಎಲ್ಲವೂ ಇರುತ್ತೆ. ಆದರೆ ಆಕಾಶ ತಾನು ಯಾವುದನ್ನು ಆಶ್ರಯ ಮಾಡಿರೋದಿಲ್ಲ. ಹೇಗೋ ಹಾಗೆ ಪರಮಾತ್ಮ ಆಕಾಶದಂತೆ ಇದ್ದಾನೆ. ಎಲ್ಲಾ ವಸ್ತುಗಳಿಗೂ ಕೂಡ ಅವಕಾಶಪ್ರದನಾಗಿ ಪರಮಾತ್ಮ ಇದ್ದಾನೆ. ಆದರೆ ಪರಮಾತ್ಮ ಮಾತ್ರ ಯಾವುದನ್ನು ಆಶ್ರಯ ಮಾಡಿಕೊಂಡಿಲ್ಲ ಅನ್ನೋದನ್ನ ವಿಶೇಷವಾಗಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ಸರ್ವತ್ರ ತುಂಬಿಹ ಬಾಂದಳದ ತೆರನಂತೆ. ಬಾಂದಳ ಅಂತಂದ್ರೆ ಹೇಳಿದಾಗೆ ಆಕಾಶ, ಆಕಾಶದಂತೆ ಇರುತಿಪ್ಪನು ರಮಾರಮಣ. ಪರಮಾತ್ಮ ಸರ್ವತ್ರ ವ್ಯಾಪ್ತನಾಗಿ ತಾನು ಒಳಗೂ ಕೂಡ ಹೊರಗೂ ಕೂಡ. ಮಂದಿರ ಹೊರಭಾಗ, ಘಟ ಒಳಭಾಗವನ್ನ ಇಟ್ಕೊಳ್ಬಹುದು. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಒಳಗೂ ಕೂಡ ಹೊರಗೂ ಕೂಡ ಎಲ್ಲಾ ಕಡೆಯಲ್ಲೂ ಕೂಡ ಪರಮಾತ್ಮ ಸರ್ವತ್ರ ಹೇಗೆ ಆಕಾಶ ವ್ಯಾಪ್ತವಾಗಿದೆಯೋ ಆ ರೀತಿಯಾಗಿ ಪರಮಾತ್ಮ ಜೀವರಾಶಿಗಳ ಸ್ವರೂಪ ದೇಹದಲ್ಲೂ ವ್ಯಾಪ್ತನಾಗಿದ್ದಾನೆ. ಈ ಸ್ಥೂಲ ದೇಹದಲ್ಲೂ ಕೂಡ ಪರಮಾತ್ಮ ವ್ಯಾಪ್ತನಾಗಿ ನೆಲೆಸಿದ್ದಾನೆ ಅನ್ನೋದನ್ನ ದಾಸರಾಯರು ಈ ಪದ್ಯದಲ್ಲಿ ತಿಳಿಸ್ತಾ ಇದ್ದಾರೆ. ಕೃಷ್ಣಾರ್ಪಣಮಸ್ತು.